ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ. ತಡರಾತ್ರಿ ಮುಂಬೈನಲ್ಲಿ ನಟಿ ಶಫಾಲಿ ಜರಿವಾಲಾ ನಿಧನರಾಗಿದ್ದಾರೆ. ಶಫಾಲಿ ಸಾವಿನ ಬಗ್ಗೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಮುಂಬೈ ಪೊಲೀಸರು. ಅವರ ಗಂಡ ಸೇರಿದಂತೆ 4 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪತಿ ತ್ಯಾಗಿ, 2 ಅಡುಗೆ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಫಾಲಿ ಸಾವಿಗೆ ನಿಖರ ಕಾರಣ ಗೊತ್ತಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಮುಂಬೈನ ಅಂಧೇರಿ ಪ್ರದೇಶದಲ್ಲಿ ನಟಿ ಶಫಾಲಿ ಅವರ ನಿವಾಸ ಇದೆ. ರಾತ್ರಿ 10:30ಕ್ಕೆ ಶಫಾಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಇನ್ನು ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಮನೆಯ ಭದ್ರತಾ ಸಿಬ್ಬಂದಿ ಅದಕ್ಕೂ ಮೊದಲು ರಾತ್ರಿ 9 ಗಂಟೆಗೆ ಪತಿ ಮನೆಗೆ ಬಂದಿದ್ದರು. ಶಫಾಲಿ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಬರ್ತಾರೆ ಮನೆಗೆ. ಆಸ್ಪತ್ರೆಗೆ ಹೋಗುವಾಗ ನಾನೇ ಗೇಟ್ ಓಪನ್ ಮಾಡಿದೆ. ಶಫಾಲಿ ಜರಿವಾಲಾ ನಿವಾಸದ ಭದ್ರತಾ ಸಿಬ್ಬಂದಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಅನುಮಾನಗಳಂತೂ ಇದ್ದಾವೆ. ಇದು ಹೃದಯ ಸ್ತಂಭನ ಅಥವಾ ಬೇರೆ ಕಾರಣನ ಅವ್ರಿಗೇನೋ ಪಿಡಿಸಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಜೊತೆಗೆ ಅವರು ಬ್ಯೂಟಿ ಇನ್ನೂ ಜಾಸ್ತಿ ಆಗಲಿಕ್ಕೆ, ಅಂದರೆ ಯಂಗಾಗಿ ಕಾಣಿಸ್ಲಿಕ್ಕೆ ಏನೋ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರಂತೆ. ಹಾಗಾಗಿ ಅದರದ್ದೇನಾದರೂ ಎಫೆಕ್ಟ್ ಆಗಿರ್ಬೋದಾ? 42 ವರ್ಷ ಅವ್ರಿಗೆ. ನಿಮಗೆಲ್ಲ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಹುಡುಗರು ಸಿನಿಮಾದಲ್ಲಿ ಅಪ್ಪೂರ ಸಿನಿಮಾ ಏನಿದೆ ಅದರಲ್ಲಿ ಆ ಬೋರ್ಡ್ ಇರೋದ ಬಸ್ಸನ್ನು ಹತ್ತಿ ಬಂದೆ ಚೋಕುರಿ ಅನ್ನುವಂಥ ಹಾಡಿಗೆ ಸ್ಟೆಪ್ ಹಾಕಿದಂಥವ್ರು ಇವರೇ. ಅಕ್ಷಯ್ ಕುಮಾರ್ ಅವರ ಜೊತೆಗೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಅವರಿಗೆ ಅವಕಾಶಗಳು ಕಡಿಮೆ ಆಗಿತ್ತು. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ನನಗೆ 15ನೇ ವರ್ಷದಿಂದ ಪಿಟ್ಸ್ ಬರೋಕ್ಕೆ ಶುರುವಾಗಿದೆ, ಹಾಗಾಗಿ ಹೆಚ್ಚಿನ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಬಟ್ ಈಗ ಅವರು ಸಾವನ್ನಪ್ಪಿರೋದು ಅದು ನಿಗೂಢವಾಗಿಯೇ ಉಳಿದಿದೆ. ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥ ಅಂಶಗಳು ಅಂತ ಹೇಳಿದ್ರೆ ಅವ್ರಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಗೆ ಸೇರಿಸಿದಾಗಲೇ ಆಲ್ರೆಡಿ ಅಲ್ಲಿ ಡಾಕ್ಟ್ರು ಹೇಳಿದರು ಸತ್ತೋಗಿದ್ದಾರೆ ಅಂಥೇಳಿ. ಪೊಲೀಸರು ಕೂಡ ಇನ್ನೂ ತನಿಖೆಯನ್ನು ಮಾಡಬೇಕಾಗಿದೆ.